ರಾಜ್ಯದಲ್ಲೂ ಸಂಪುಟ ಟೆನ್ಷನ್ ಶುರುವಾಗಿದೆ. ದೆಹಲಿಯಲ್ಲೂ ಕೂಡ ಸಂಪುಟ ಟೆನ್ಷನ್ ಈಗ ಆರಂಭ. ಜುಲೈ ತಿಂಗಳಿನಲ್ಲಿ ಮೋದಿ ಸರ್ಕಾರಕ್ಕೆ ಭರ್ಜರಿ ಸರ್ಜರಿ ಆಗಲಿದೆ. ಜುಲೈ ತಿಂಗಳಿನಲ್ಲಿ ಮೋದಿ ಸರ್ಕಾರಕ್ಕೆ ಸರ್ಜರಿ ನಡೆಯುತ್ತೆ. ಒಬ್ಬರಲ್ಲ ಇಬ್ಬರಲ್ಲ 12ಕ್ಕೂ ಹೆಚ್ಚು ಮಂತ್ರಿಗಳಿಗೆ ಗೇಟ್ ಪಾಸ್ ಫಿಕ್ಸ್ ಆಗಿದೆ. ಕೆಲಸ ಮಾಡಿದಂತಹ ಮಂತ್ರಿಗಳು ಯಾರ್ಯಾರಿದ್ದಾರೆ ಅವರನ್ನ ಮನೆಗೆ ಕಳಿಸ್ತಾರಂತೆ ಮೋದಿ. ದೆಹಲಿಯಲ್ಲೇ ಇರುವಂತೆ ಕೇಂದ್ರ ಸಚಿವರಿಗೆ ಈಗ ಮೋದಿ ಸೂಚನೆಯನ್ನ ನೀಡಿದ್ದಾರೆ. ನರೇಂದ್ರ ಮೋದಿ 3.0 ಸರ್ಕಾರಕ್ಕೆ ಈಗ ಮುಂದಿನ ತಿಂಗಳು ಸರ್ಜರಿ ನಡೆಯುತ್ತೆ. ಜೂನ್ ಮಧ್ಯಭಾಗದಲ್ಲಿ ಸಂಪುಟ ವಿಸ್ತರಣೆ ಆಗೋದು ಖಚಿತ. ರಾಜ್ಯದಲ್ಲೂ ಕೂಡ ಈಗ ಸಂಪುಟ ಒಂದು ಟೆನ್ಷನ್ ಇದೆ. ಅದೇ ರೀತಿ ದೆಹಲಿಯಲ್ಲೂ ಕೂಡ ಈಗ ಸಂಪುಟ ಟೆನ್ಷನ್ ಇದೆ. ಯಾರಿಗೆಲ್ಲ ಗೇಟ್ ಪಾಸ್ ಸಿಗುತ್ತೆ? ಜುಲೈ ತಿಂಗಳಲ್ಲಿ ಮೋದಿ ಸರ್ಕಾರಕ್ಕೆ ಭರ್ಜರಿ ಸರ್ಜರಿ ಆಗುತ್ತೆ. ಒಬ್ರಲ್ಲ ಇಬ್ರಲ್ಲ 12ಕ್ಕೂ ಹೆಚ್ಚು ಮಂತ್ರಿಗಳಿಗೆ ಈ ಬಾರಿ ಗೇಟ್ ಪಾಸ್ ಫಿಕ್ಸ್. ಕೆಲಸ ಮಾಡಿದಂತಹ ಮಂತ್ರಿಗಳು ಯಾರ್ಯಾರಿದ್ದಾರೆ ಎಲ್ಲರನ್ನೂ ಕೂಡ ಮೋದಿ ಮನೆಗೆ ಕಳಿಸ್ತಾರಂತೆ. ದೆಹಲಿಯಲ್ಲೇ ಇರುವಂತೆ ಕೇಂದ್ರ ಸಚಿವರಿಗೆ ಈಗ ಮೋದಿ ಸೂಚನೆ ನೀಡಿದ್ದಾರೆ. ನರೇಂದ್ರ ಮೋದಿ 3.0 ಸರ್ಕಾರಕ್ಕೆ ಮುಂದಿನ ತಿಂಗಳು 2 ವರ್ಷ. ಜೂನ್ ಮಧ್ಯಭಾಗದಲ್ಲಿ ಸಂಪುಟ ವಿಸ್ತರಣೆ ಆಗೋದು ಖಚಿತ. ಈಗ ರಾಜ್ಯದಲ್ಲೂ ಕೂಡ ಸಂಪುಟ ವಿಸ್ತರಣೆಯ ವಿಚಾರಕ್ಕೆ ಟೆನ್ಷನ್ ಆರಂಭವಾಗಿದೆ. ಯಾರಿಗಪ್ಪ ಸಚಿವ ಸ್ಥಾನ ಕೊಡೋದು ಅಂತ. ಅದೇ ರೀತಿ ದೆಹಲಿಯಲ್ಲೂ ಕೂಡ ಈಗ ಸಚಿವ ಸಂಪುಟದಲ್ಲಿ ಭರ್ಜರಿ ಸರ್ಜರಿ ಆಗುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಒಬ್ಬರಲ್ಲ ಇಬ್ಬರಲ್ಲ ಬರೋಬ್ಬರಿ 12ಕ್ಕೂ ಹೆಚ್ಚು ಮಂತ್ರಿಗಳಿಗೆ ಈ ಬಾರಿ ಗೇಟ್ ಪಾಸ್ ಸಿಗುತ್ತೆ. ಕೆಲಸ ಯಾರೆಲ್ಲ ಮಾಡ್ತಿಲ್ಲ ನೋಡಿ ಮಂತ್ರಿಗಳು ಅಂಥವ್ರನ್ನ ಮೋದಿ ಮನೆಗೆ ಕಳಿಸ್ತಾರಂತೆ. ದೆಹಲಿಯಲ್ಲೇ ಇರುವಂತೆ ಈಗ ಕೇಂದ್ರ ಸಚಿವರಿಗೆ ಮೋದಿ ಸೂಚನೆಯನ್ನ ನೀಡಿದ್ದಾರೆ. ಕೇಂದ್ರ ಸರ್ಕಾರದಲ್ಲೂ ಕೂಡ ಈಗ ಸಚಿವ ಸಂಪುಟದಲ್ಲಿ ಭರ್ಜರಿ ಸರ್ಜರಿ ನಡೆಯಲಿದೆ. ಜೂನ್ ಮಧ್ಯಭಾಗದಲ್ಲಿ ಸಂಪುಟ ವಿಸ್ತರಣೆ ಆಗೋದು ಖಚಿತ. ಯಾರೆಲ್ಲ ಮಂತ್ರಿಗಳು ಕೆಲಸ ಮಾಡದೇ ಇದ್ದಾರೆ ಅಂಥವರನ್ನ ಮನೆಗೆ ಕಳಿಸುವಂತ ಕೆಲಸ ಆಗುತ್ತೆ. ಈಗ ರಾಜ್ಯದಲ್ಲೂ ಕೂಡ ಸಚಿವ ಸಂಪುಟ ಟೆನ್ಷನ್ ಇದೆ. ಅದೇ ರೀತಿ ಕೇಂದ್ರದಲ್ಲೂ ಕೂಡ ಸಚಿವ ಸಂಪುಟದಲ್ಲಿ ಭರ್ಜರಿ ಸರ್ಜರಿ ಆಗುತ್ತೆ. ಒಬ್ಬರಲ್ಲ ಇಬ್ಬರಲ್ಲ 12ಕ್ಕೂ ಹೆಚ್ಚು ಮಂತ್ರಿಗಳಿಗೆ ಈ ಬಾರಿ ಗೇಟ್ ಪಾಸ್ ನೀಡಿ ಹೊಸಬರಿಗೆ ಮಣೆ ಹಾಕಲಾಗುತ್ತೆ. ಮೋದಿ ಸಂಪುಟದಿಂದ ಕುಮಾರಸ್ವಾಮಿ ಔಟ್. ಕೇಂದ್ರದಿಂದ ಮುಕ್ತಿ ಬಯಸ್ತಾ ಇದ್ದಾರೆ ಕರುನಾಡ ದಳಪತಿ. ಮನದ ಮಾತನ್ನ ಮೋದಿಗೆ ಎಚ್ಡಿಕೆ ಮುಟ್ಟಿಸಿರುವಂಥದ್ದು. ಈ ಬಾರಿ ಸಚಿವ ಸಂಪುಟದಿಂದ ಬಿಡುಗಡೆಯನ್ನ ಬಯಸಿದ್ದಾರೆ. 2028ರ ಚುನಾವಣಾ ದೃಷ್ಟಿಯಿಂದ ಮೋದಿ ಕೂಡ ಇದಕ್ಕೆ ಓಕೆ ಹೇಳಿದ್ದಾರೆ. ಶೀಘ್ರವೇ ನಡೆಯುವಂತಹ ಸಂಪುಟ ಸರ್ಜರಿಯ ವೇಳೆ ಎಚ್ಡಿಕೆ ಹೊರಬರಲಿದ್ದಾರೆ. ರಾಜ್ಯ ಬಿಜೆಪಿ ಬಲವರ್ಧನೆಗೆ ಹೈಕಮಾಂಡ್ ಈಗ ಆದ್ಯತೆಯನ್ನ ನೀಡ್ತಾ ಇದೆ. ಸಂಘಟನೆಗಾಗಿ ಸೋಮಣ್ಣಗೆ ಮಂತ್ರಿ ಪದವಿಯಿಂದ ಮುಕ್ತಿಯನ್ನ ಕೊಡ್ತಾರ? ಸೋಮಣ್ಣ ಬದಲು ಲಿಂಗಾಯತ ಸಮುದಾಯದ ಬೇರೊಬ್ಬರಿಗೆ ಅವಕಾಶ ಸಿಗುತ್ತಾ? ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜಯೇಂದ್ರ ಡ್ರಾಪ್ ಆದ್ರೆ ರಾಘವೇಂದ್ರಗೆ ಲಕ್ ಒಲಿಯುತ್ತೆ. ಲಿಂಗಾಯತ ಸಮುದಾಯವನ್ನ ಬ್ಯಾಲೆನ್ಸ್ ಮಾಡ್ಬೇಕಲ್ಲ ನೋಡಿ. ಹಾಗಾಗಿ ಬಿಎಸ್ವೈ ಪುತ್ರನಿಗೆ ಅವಕಾಶ ಕೊಡುವಂಥದ್ದು. ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜಯೇಂದ್ರ ಒಂದು ವೇಳೆ ಏನಾದರೂ ಡ್ರಾಪ್ ಆದರೆ ಸೋಮಣ್ಣಗೆ ಫಿಕ್ಸ್. ಸೋಮಣ್ಣ ರಾಜ್ಯಾಧ್ಯಕ್ಷರಾಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಇನ್ನು ವಿಜಯೇಂದ್ರ ಏನಾದರೂ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿದ್ರೆ ಸೋಮಣ್ಣಗೆ ಫಿಕ್ಸ್ ಆಗುತ್ತೆ. ಮೋದಿ ಸಂಪುಟದಿಂದ ಭರ್ಜರಿ ಸರ್ಜರಿ ಆಗ್ತಾ ಇದ್ದು ಮಂತ್ರಿಗಳಿಗೆ ಗೇಟ್ ಪಾಸ್ ಆಗುವಂತಹ ಸಾಧ್ಯತೆ ಇದೆ. ಎಚ್.ಡಿ. ಕುಮಾರಸ್ವಾಮಿ, ಸಚಿವ ಸೋಮಣ್ಣ ಇವರುಗಳಿಗೆ ಗೇಟ್ ಪಾಸ್ ನೀಡಿ ಅಂದರೆ ಬೇರೆ ನಾಯಕರಿಗೆ ಸಚಿವ ಸ್ಥಾನ ಕೊಡುವಂಥದ್ದು ಕೇಂದ್ರ ಸರ್ಕಾರದಿಂದ. ರಾಜ್ಯದಲ್ಲಿ ಬಿಜೆಪಿಯ ಒಂದು ಬಲವರ್ಧನೆಗೆ ಹೈಕಮಾಂಡ್ ಈ ರೀತಿ ನಿರ್ಧಾರವನ್ನು ಮಾಡಿರುವಂಥದ್ದು. ಜೊತೆಗೆ ಒಂದು ವೇಳೆ ರಾಜ್ಯಾಧ್ಯಕ್ಷರ ಬದಲಾವಣೆ ಏನಾದರೂ ಆದರೆ ವಿ ಸೋಮಣ್ಣಗೆ ರಾಜ್ಯಾಧ್ಯಕ್ಷ ಸ್ಥಾನ ಸಿಗುವಂತಹ ಸಾಧ್ಯತೆ ಇದೆ. ಯಾಕಂದರೆ ಪಕ್ಷ ಬಲವರ್ಧನೆ ಆಗಬೇಕಲ್ಲ, ಲಿಂಗಾಯತ ಮತವನ್ನು ಬ್ಯಾಲೆನ್ಸ್ ಮಾಡಬೇಕಲ್ಲ. ಹಾಗಾಗಿಯೇ ಸೋಮಣ್ಣಗೆ ರಾಜ್ಯಾಧ್ಯಕ್ಷರ ಸ್ಥಾನ ಸಿಗುವಂಥದ್ದು. ಜೊತೆಗೆ ವಿಜೇಂದ್ರಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೈ ತಪ್ಪಿದ್ರೆ ರಾಘವೇಂದ್ರಗೆ ಲಕ್ ಒಲಿಯುತ್ತೆ. ಈ ರೀತಿ ಒಂದಷ್ಟು ಪ್ಲಾನ್ಗಳು ಕೇಂದ್ರ ಸರ್ಕಾರದಲ್ಲಿ ನಡೀತಾ ಇದೆ. ಕೇಂದ್ರ ಸರ್ಕಾರದಲ್ಲಿ ಈಗ ಸಚಿವ ಸಂಪುಟದ ಭರ್ಜರಿ ಸರ್ಜರಿ ನಡೆಯುವಂತಹ ಸಾಧ್ಯತೆ ಇದೆ. ಯಾರೆಲ್ಲ ಮಂತ್ರಿಗಳು ಕೆಲಸ ಕಾರ್ಯ ಮಾಡದೆ ಕಾಲ ಕಳೀತಿದ್ದಾರೋ ಅಂಥವರಿಗೆ ಗೇಟ್ ಪಾಸ್ ಕೊಡಲು ಮೋದಿ ಸರ್ಕಾರ ಈಗ ನಿರ್ಧಾರವನ್ನು ಮಾಡಿದೆ. ಅವ್ರನ್ನೆಲ್ಲ ಮನೆ ಕಳಿಸ್ತಾರಂತೆ ಮೋದಿ.
ಅಂದರೆ ಯಾರು ಹೆಚ್ಚು ಪಕ್ಷ ಬಲವರ್ಧನೆಗೆ ಒತ್ತನ್ನು ನೀಡ್ತಾರೆ, ಯುವ ಮುಖಗಳಿಗೆ ಈಗ ಒತ್ತನ್ನು ನೀಡುವಂಥ ಸಾಧ್ಯತೆ ಇದೆ.